ತಮ್ಮನ್ನು ನಿಂದಿಸಿದ ವಿದ್ಯಾರ್ಥಿಗಳನ್ನ ಕ್ಷಮಿಸೋದಾಗಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಜೆನ್ಸಿಗಳ ವಿರುದ್ಧ ಲಾಠಿ ಪ್ರಹಾರ ಮಾಡಿದವರು, ಅವರ ಮೇಲೆ ಅಶ್ರುವಾಯು ಪ್ರಯೋಗಿಸಿದವರು, ಪೆಲೆಟ್ ಗನ್ ಬಳಸಿದವರು ಈಗ ಅವರನ್ನ ಕ್ಷಮಿಸುತ್ತಾರಂತೆ. ದಾರಿ ತಪ್ಪಿದ ಮಕ್ಕಳು ಎಂದು ಮೋದಿ ಹೇಳಿದ್ದಾರೆ ಮತ್ತು ಅವರನ್ನ ಸರಿದಾರಿಗೆ ತರಬೇಕು ಎಂದು ಉಪದೇಶ ಮಾಡಿದ್ದಾರೆ. ಆದರೆ ತಮ್ಮದೇ ಐಟಿ ಸೆಲ್ ಇಷ್ಟು ವರ್ಷಗಳ ಕಾಲ ಹೇಗೆ ನಿಂದನೆಯನ್ನೇ ಕಸುಬಾಗಿಸಿಕೊಂಡು ಬಂದಿದೆ ಎನ್ನುವುದನ್ನ ಮರೆಯಲಾಗುತ್ತಿದೆ. ಪ್ರಧಾನಿ ಮೋದಿ ಅವರ ಇಡೀ ತಂಡ ಪ್ರಸ್ತುತ ಅವರ PR ಇಮೇಜ್ ಅನ್ನ ಪ್ಲೇ ಮಾಡಲು ತೀವ್ರವಾಗಿ ಪ್ರಯತ್ನಿಸುತ್ತಿದೆ. ಯಾರೇ ಆದರೂ ನಿಂದನೀಯ ಭಾಷೆ ಬಳಸಿದ್ದು ತಪ್ಪು, ಆದರೆ ಬಿಜೆಪಿಯವರು ಅಂಥದೇ ಭಾಷೆ ಬಳಸಿದಾಗ ಯಾರೂ ತಕರಾರೆತ್ತೋದಿಲ್ಲ. ಮಹಿಳಾ ಪತ್ರಕರ್ತರನ್ನ ಕೆಟ್ಟ ಪದಗಳಿಂದ ಬಹಿರಂಗವಾಗಿ ನಿಂದಿಸುವ, ಜನರನ್ನ ಟ್ರೋಲ್ ಮಾಡುವ ಮತ್ತು ಅವರ ಬಗ್ಗೆ ಅಸಭ್ಯವಾಗಿ ಮಾತನಾಡುವ ಜನರು ಮೋದಿಯನ್ನ ಫಾಲೋ ಮಾಡುವವರಾಗಿದ್ದಾರೆ. ನಿರಂತರವಾಗಿ ನಿಂದಿಸುವವರು, ಹುಡುಗಿಯರ ಬಗ್ಗೆ ಲೈಂಗಿಕ ಹೇಳಿಕೆಗಳು ಮತ್ತು ಕಾಮೆಂಟ್ಗಳನ್ನ ಮಾಡುವಂತವರು, ವದಂತಿಗಳನ್ನ ಹರಡುವವರು ಪ್ರಧಾನಿಯನ್ನ ಫಾಲೋ ಮಾಡುತ್ತಾರೆ. ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಎಂದು ಹೇಳುವ ಅನುರಾಗ್ ಠಾಕೂರ್ ತರದ ಬಿಜೆಪಿ ನಾಯಕರಿದ್ದಾರೆ. ಅವರು ಮೋದಿ ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. ದಿಲ್ಲಿ ಚುನಾವಣೆಗೆ ಮೊದಲು ಅವರು ಬೀದಿಗಳಲ್ಲಿ ಇಂಥ ಘೋಷಣೆಗಳನ್ನ ಮಾಡಿದ್ರು. ಹೀಗೆಲ್ಲ ಇರುವಾಗ ಅದೇ ಬಿಜೆಪಿ ಸಾಮಾಜಿಕ ಮಾಧ್ಯಮ ತಂಡ ಈಗ ಮೋದಿಯವರ ಇಮೇಜ್ ಅನ್ನ ರಕ್ಷಿಸಲು ಎಲ್ಲವನ್ನೂ ಮಾಡುತ್ತಿದೆ. ಆದರೆ ಪ್ರಧಾನಿ ವಿಡಿಯೋಗಳನ್ನ ಹಂಚಿಕೊಳ್ಳುತ್ತಿರುವ ರೀತಿ ಮತ್ತು ಕಿರಿಯರನ್ನ ಕ್ಷಮಿಸುವ ಬಗ್ಗೆ ಮಾತನಾಡುತ್ತಿರುವ ರೀತಿ, ಕಿರಿಯರು ಪ್ರಧಾನಿಯಿಂದ ಉತ್ತರ ಬಯಸಿದ್ದಾರೆ ಎಂಬ ರೀತಿಯಲ್ಲಿದೆ. ಈ ದೇಶದ ಯಾವುದೇ ನಾಗರಿಕರು ಸಣ್ಣವರಲ್ಲ ಅಥವಾ ದೊಡ್ಡವರಲ್ಲ. ಸರ್ಕಾರ ರಚಿಸುವವರು ಯಾರು ಎಂದು ನಿರ್ಣಯಿಸಲು ಮತ ಚಲಾಯಿಸುತ್ತಿದ್ದರೆ ಅವರು ಸಣ್ಣವರಾಗಲು ಸಾಧ್ಯವಿಲ್ಲ. ಆದರೆ ಪ್ರಧಾನಿ ತಮ್ಮನ್ನ ದೊಡ್ಡವರು ಎಂದು ಮತ್ತು ಅವರನ್ನು ಸಣ್ಣವರು ಎಂದು ಪರಿಗಣಿಸುತ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಪ್ರತಿಭಟನೆ ಹೊತ್ತಲ್ಲೂ ಗುರಿ ಮಾಡಲಾಯಿತು. ಅದರ ನಂತರವೂ ಗುರಿ ಮಾಡಲಾಗುತ್ತಿದೆ. ನೋಯ್ಡಾದ 15 ವರ್ಷದ ಹುಡುಗಿಯ ವಿರುದ್ಧ FIR ದಾಖಲಿಸಲಾಗಿದೆ. ಟಿವಿ ಸುದ್ದಿವಾಹಿನಿಗಳು ಆಕೆಯ ಬಗ್ಗೆ ಮಾಟಗಾತಿ ಎಂದು ಕರೆಯುವ ಮಟ್ಟಕ್ಕೆ ಹೋಗಿವೆ. ಆಕೆ ಕೈಮುಗಿದು ತಲೆಬಾಗಿಸಿ ದೇಶದ ಕ್ಷಮೆ ಕೇಳಿದ್ದಾಳೆ. ನಂತರ ಮೋದಿಯವರ ವಿಡಿಯೋ ಹೊರಬಂದಿದೆ. ಅದಕ್ಕಾಗಿಯೇ AISI ನಾಯಕಿ ನೇಹಾ ಬೋರಾ ಪ್ರತಿಕ್ರಿಯಿಸಿದ್ದಾರೆ. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಹುಡುಗಿಯರನ್ನ ಬೆದರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. 23 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ಮೋದಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತಿರುವ ನೇಹಾ ಬೋರಾ ನಂತರ ಬಿಹಾರಕ್ಕೂ ಹೋಗಿ ಬಂಧಿತರ ಪರವಾಗಿ ಮಾತನಾಡಿದ್ದಾರೆ. ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ. ಐಟಿ ಸೆಲ್ ಸದಸ್ಯರು ನೇಹಾ ಬೋರಾ ಅವರಂತ ಯುವತಿಯರನ್ನ ಗುರಿಯಾಗಿಸಿದ್ದಾರೆ. ಇದೇ ಐಟಿ ಸೆಲ್ ಜನರಿಂದ ಅತ್ಯಾಚಾರದ ಬೆದರಿಕೆಗಳು ಬರುತ್ತಿವೆ ಎನ್ನಲಾಗಿದೆ. ಅತ್ಯಾಚಾರ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ನೇಹಾ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ನಿಮ್ಮ ಬೆದರಿಕೆ ಆ ಹುಡುಗಿಯರು ಮತ್ತು ಲಿಂಗ ಅಲ್ಪಸಂಖ್ಯಾತರ ಜನರನ್ನ ಹೆದರಿಸುತ್ತವೆ ಎಂದು ನೀವು ಭಾವಿಸುತ್ತೀರಿ. ಆದರೆ ಪ್ರಧಾನಿ, ದಿಲ್ಲಿ ಪೊಲೀಸರು, ಗೃಹ ಸಚಿವರಿಗೆ ಹೆದರದವರು ನಿಮ್ಮ ಐಟಿ ಸೆಲ್ಗೆ ಹೆದರ್ತಾರೆ ಅಂದ್ಕೊಂಡ್ರೆ ಅದು ತಪ್ಪು ಎಂದಿದ್ದಾರೆ. ಈ ದೇಶ ನಮ್ಮದು. ಈ ದೇಶದಲ್ಲಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಮತ್ತು ಪ್ರತಿಭಟಿಸೋದು ನಮ್ಮ ಹಕ್ಕು. ಸಾಮಾಜಿಕ ಮಾಧ್ಯಮದಲ್ಲಿ ಮಾತನಾಡುವುದು ನಮ್ಮ ಹಕ್ಕು ಮತ್ತು ದ್ವೇಷ ಹರಡುವುದನ್ನಷ್ಟೇ ಮಾಡುವ ನಿಮ್ಮ ಬೆದರಿಕೆಗಳಿಗೆ ನಾವು ಕಿವಿಗೊಡಬೇಕಾಗಿಲ್ಲ ಎಂದಿದ್ದಾರೆ. की भाषा को पुलिस करने वाले लोग नाबालिग लड़कियों के पर्सनल डिटेल्स सोशल मीडिया पे लीक करने पे उतारू है. आपके संस्कार, आपकी संस्कृति तो आपके आईटी सेल और बजरंग दल के लोगों को मेरा ख्याल रखने के या बाकी माइनर प्रोटेस्टर्स का ख्याल रखने के लिए, हमारा रेप करने के लिए जो आप अपील्स कर रहे हैं उससे साफ जाहिर होता है. आज आपको ये बात कह देते हैं कि आपको लगता है कि आपके इस इंटिमिडेशन से वो लड़कियां, वो जेंडर माइनॉरिटी से आने वाले लोग डर जाएंगे. जो लोग प्रधानमंत्री से नहीं डरे, दिल्ली पुलिस से नहीं डरे, होम मिनिस्टर से नहीं डरे, वो लोग आपके टुच्चे से आईटी सेल के इकोसिस्टम से डर जाएंगे. तो आप गलत सोचते हैं. ये देश हमारा है. इस देश में अपनी बात रखना, प्रोटेस्ट करना हमारा अधिकार है. सोशल मीडिया पे बात करना हमारा अधिकार है. और आप में से तमाम लोग जो नफरत फैलाने का सिर्फ कारोबार करते हैं, आपकी धमकियां हमें नहीं लगा पाए. ಯಾವುದೇ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ FIR ದಾಖಲಿಸಲಾಗುವುದಿಲ್ಲ, ಯಾವುದೇ ಕ್ರಮ ಕೈಗೊಳ್ಳಲಾಗುವುದಿಲ್ಲ ಎಂದಿದ್ದವರು ಈಗಲೂ ಕೂಡ FIR ದಾಖಲಾಗಿರುವವರನ್ನ ಬಿಡುಗಡೆ ಮಾಡುತ್ತಿಲ್ಲ ಅಥವಾ ಕಿರುಕುಳ ನೀಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಇದರ ಬಗ್ಗೆ ಸಿಜೆಪಿ ಮತ್ತೊಂದು ಪತ್ರಿಕಾಗೋಷ್ಠಿ ನಡೆಸಿ ಮತ್ತೆ ಪ್ರತಿಭಟನೆ ನಡೆಸೋದಾಗಿ ಬೆದರಿಕೆ ಹಾಕಬೇಕಾಯಿತು. ಆಗ ಮಾತ್ರ ದಿಲ್ಲಿ ಸರ್ಕಾರದಿಂದ ಹೇಳಿಕೆಗಳು ಬಂದವು. ಆದರೆ ಇತರರು ಅಂತಹ FIR ಗಳನ್ನ ಹಿಂತೆಗೆದುಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಸ್ನೇಹಿತರೆ, ನಮ್ಮ ದೇಶದ ಸಾಮಾಜಿಕ ಮಾಧ್ಯಮದಲ್ಲಿ ನಿಂದನೆಗಳನ್ನ ಆರಂಭಿಸಿದ್ದವರು ಯಾರು? ಅದನ್ನ ಯಾರ ಐಟಿ ಸೆಲ್ ಸೃಷ್ಟಿಸಿದೆ? ಮತ್ತು ಅಂತವರು ಈಗ ತಮ್ಮ ಬಗ್ಗೆ ಅಂಥದೇ ಟೀಕೆಗಳು ಬರತೊಡಗಿದಾಗ ಏಕೆ ಸಹನೆ ಕಳೆದುಕೊಳ್ಳುತ್ತಾರೆ ಮತ್ತು
ಅಂತವರನ್ನ ಟಾರ್ಗೆಟ್ ಮಾಡಲು ಅಧಿಕಾರವನ್ನ ಬಳಸುತ್ತಾರೆ ಎಂಬುದು ಪ್ರಶ್ನೆ. ತಮ್ಮ ಬಯೋದಲ್ಲಿ ಮೋದಿಯನ್ನ ಹೆಮ್ಮೆಯಿಂದ ಅನುಸರಿಸುವ ಜನರೇ ಹುಡುಗಿಯರ ಬಗ್ಗೆ ಅವಾಚ್ಯ ಪದಗಳನ್ನ ಬಳಸುತ್ತಾರೆ. ಅವರ ವಿರುದ್ಧ ಯಾವಾಗ ಪ್ರಕರಣಗಳನ್ನ ದಾಖಲಿಸಲಾಗುತ್ತದೆ? ಯುವಕರಿಗೆ ಬೇರೆ ಕಾನೂನು ಮತ್ತು ಬಿಜೆಪಿ ಮತ್ತು ಅದರ ನಾಯಕರಿಗೆ ಬೇರೆ ಕಾನೂನು ಇದೆಯಾ? ನಿಂದನೆಗಾಗಿ ಪ್ರಕರಣ ದಾಖಲಿಸಿದ್ರೆ ಹೆಚ್ಚಿನ ಪ್ರಕರಣಗಳು ಬಿಜೆಪಿ ಐಟಿ ಸೆಲ್ ವಿರುದ್ಧವೇ ಇರಬೇಕಲ್ವೇ? ಏಕೆಂದರೆ ಅವರು ಮಹಿಳೆಯರ ಬಗ್ಗೆ ಅತ್ಯಂತ ಕೊಳಕು ನಿಂದನೆಗಳನ್ನ ಮಾಡಿದವರಾಗಿದ್ದಾರೆ. ಸಂಸತ್ತಿನ ಒಳಗೂ ಕೂಡ ಇಷ್ಟು ವರ್ಷಗಳ ಕಾಲ ಇಂತಹ ಕೊಳಕು ನಿಂದನೆಗಳನ್ನ ಮಾಡಿದ ಬಿಜೆಪಿ ನಾಯಕರ ಮೇಲೆಯೂ ಆರೋಪ ಹೊರಿಸಬೇಕಲ್ಲವೇ? ಇಂತಹ ಹಲವು ಪ್ರಶ್ನೆಗಳು ಎದ್ದಿವೆ. ವಿದ್ಯಾರ್ಥಿಗಳು ಹಾದಿ ತಪ್ಪಿದ್ದಾರೆ ಎನ್ನುವ, ಅವರನ್ನ ಕ್ಷಮಿಸುತ್ತೇನೆ ಎನ್ನುವ ಮೋದಿಯವರು ತಮ್ಮದೇ ಐಟಿ ಸೆಲ್, ತಮ್ಮದೇ ನಾಯಕರು ಹಾದಿ ತಪ್ಪಿದ್ದರ ಬಗ್ಗೆ, ಅವರು ನಿಂದಿಸುತ್ತಾ ಬಂದ ರೀತಿಯ ಬಗ್ಗೆ ಏಕೆ ಮೌನ ವಹಿಸಿದ್ದಾರೆ? हेलो एवरीवन, मैंने अभी देखा कि एक लड़की के ऊपर गाली देने के लिए केस किया गया है। तो एक बात तो ये है कि अगर आप केस कर रहे हो गाली देने के लिए, तो उन बीजेपी के आईटी सेल पर कब केस किए जाएंगे जो इतने सालों से लड़कियों को गंदी गंदी गालियां ऑनलाइन दे रहे थे? क्या क्या शब्द इस्तेमाल नहीं कर रहे थे वो लड़कियों के लिए? कहीं से भी वो इज्जत नहीं कर रहे थे लड़कियों की, और वो लोग प्राउडली अपने बायो में लिखते थे फॉलोड बाय पीएम मोदी। ऐसे लोगों ने लड़कियों को गंदी गंदी गालियां दी है, उनके ऊपर केस कब होंगे? और बात बस बीजेपी आईटी सेल तक नहीं है, इनके मेंबर ऑफ पार्लियामेंट जो है रमेश बिधूड़ी जी, उन्होंने किन शब्दों का इस्तेमाल किया था एक फेलो मेंबर ऑफ पार्लियामेंट के लिए सबको याद है। यूपी के जो सीएम है योगी आदित्यनाथ, उनका एक वीडियो भी आया था जहां पर जो एनआईए का कैमरा पर्सन था उसके लिए भी उन्होंने गालियां दी थी। तो ये क्या चल रहा है? इस देश में दो कानून चल रहे हैं क्या? यूथ के लिए एक अलग कानून है और बीजेपी और उनके नेताओं के लिए अलग कानून है। और गाली देना कोई अपराध नहीं है, गाली देना इज नॉट अ क्राइम। अगर कोई गाली देता है वो बुरा हो सकता है, वो बुरी बात हो सकती है, तो उसको आप समझाइए, उसको आप कहिए कि गाली मत दो। लेकिन केस किस बात पर किया जा रहा है? अगर गाली देने पर केस करना पड़े तो सबसे ज्यादा केसेस जो होंगे वो बीजेपी आईटी सेल पर होंगे, क्योंकि सबसे ज्यादा औरतों को गंदी गंदी गालियां उन्होंने ही दी है, और बीजेपी के नेताओं पर होंगे जिन्होंने इतनी गंदी गालियां इतने सालों से दी और पार्लियामेंट के अंदर भी दी है। ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.